ಕೊರೋನಾ ಕಟ್ಟೆಚ್ಚರ ಮತ್ತೆ ಇದನ್ನ ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ವಿ ನಾವು. ಕೊರೋನಾ ಕೂಡ ಈಗ ತನ್ನ ರೂಪಾಂತರ ತಳಿಯಿಂದಾಗಿ ಆರ್ಭಟವನ್ನು ಮುಂದುವರಿಸಿದೆ. ಕೇರಳದಲ್ಲಿ ತನ್ನ ಆರ್ಭಟ ಮುಂದುವರಿಸಿದ ನಂತರ ಈಗ ಕೊರೋನಾಗೆ ರಾಜ್ಯದಲ್ಲಿ ಈ ಅಲೆಯ ಮೊದಲ ಬಲಿ ಇದು. JN1 ಉಪತಳಿ ಆತಂಕದ ಬೆನ್ನಲ್ಲೇ ಮಹಾಮಾರಿಗೆ ಕೊರೋನಾಗೆ ಈ ಮತ್ತೊಂದು ಮೊದಲನೆಯದನ್ನ ನೋಡಿದ್ವಿ, ಎರಡನೇದು ನೋಡಿದ್ವಿ, ಮೂರನೇದು ನೋಡಿದ್ವಿ, ಈಗ ನಾಲ್ಕನೆಯದ ಅಲೆಯನ್ನ ನೋಡ್ತಾ ಇದ್ವಿ. ಶ್ವಾಸಕೋಶದ ಸಮಸ್ಯೆಯಿಂದ ವ್ಯಕ್ತಿ ಸಾವನ್ನಪ್ಪಿರೋದು. ಬೆಂಗಳೂರಿನ ಚಾಮರಾಜಪೇಟೆಯ ನಿವಾಸಿ 64 ವರ್ಷ. ಕೊರೋನಾ ಜೊತೆಗೆ ಅನ್ಯ ಕಾಯಿಲೆ ಕೂಡ ಇತ್ತು. ಸೊ ತುಂಬಾ ಜಾಗೃತಿಯಿಂದ ಇರಬೇಕು ಅಂತ ಹೇಳ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಕ್ತಿ ಸಾವನ್ನಪ್ಪಿರೋದು. ಕೊರೋನಾಗೆ ರಾಜ್ಯದಲ್ಲಿ ಈ ನಾಲ್ಕನೆಯ ಅಲೆಯ ಮೊದಲ ಬಲಿ ಅಂತ ಹೇಳ್ಬೋದು. JN1 ಉಪತಳಿಯ ಆತಂಕದ ಬೆನ್ನಲ್ಲೇ ಈಗ 64 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕದ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂತ ಒಬ್ಬ ಮಹಿಳೆ, ಪುರುಷ. ಅದು 3 ದಿವಸ ಆಯ್ತು. 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವ್ರಿಗೆ JN1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ. ಆದರೆ ಅದು ಏನಂತ ಹೇಳಿದ್ರೆ ಅವ್ರಿಗೆ ತೀರೋಗಿರೋದು ಕಾರಣಗಳು, ಅವ್ರಿಗೆ ಹಾರ್ಟ್ ಫೇಲಿಯರ್ ಆಗಿತ್ತು, ಪಲ್ಮನರಿ ಇದು TB ಇನ್ಫೆಕ್ಷನ್ ಆಗಿತ್ತು, ಅವ್ರಿಗೆ ಬೇರೆ ಬೇರೆ ಹಲವಾರು ಇಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ. ಅವ್ರಿಗೆ ತೀರೋಗಿರೋದು, ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತೆ ಪಲ್ಮನರಿ TB ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು. ಅವ್ರಿಗೆ ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈ COVID-19 ಕೂಡ ಪಾಸಿಟಿವ್ ನಿಮೋನಿಯಾ ಇತ್ತು ಅವ್ರಿಗೆ. ಅದು ಕೂಡ ಬಂದಿದೆ. ಮಲ್ಲಿಗೆ ಆಸ್ಪತ್ರೆ ತೀರೋದು ಅವರು. ನೇಟಿವ್ ಚಾಮರಾಜಪೇಟೆ, ಬೆಂಗಳೂರು. ನೇಮ್ ಹೇಳಕ್ಕಾಗಲ್ಲ ನಾವು. ಚಾಮರಾಜಪೇಟೆ, ಬೆಂಗಳೂರು. ಸೊ ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದ ಹಿಂದೆ. ಬಟ್ ಬಹಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿ ಇತ್ತು. ಸೊ ಒಟ್ಟಾರೆ ಏನಂತ ಹೇಳಿದ್ರೆ ಯಾರು ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು. ಕರ್ನಾಟಕದ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂತ ಒಬ್ಬ ಮಹಿಳೆ, ಪುರುಷ. ಅದು 3 ದಿವಸ ಆಯ್ತು. 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವ್ರಿಗೆ JN1 ಅಂತ ನಮ್ಗೆ ಇದನ್ನು ಗೊತ್ತು. ಸೊ ಕೊರೋನಾ ಜೊತೆಗೆ ಅನ್ಯ ರೋಗವೂ ಕೂಡ ಇತ್ತು. ಮೃತಪಟ್ಟ ಸೋಂಕಿತರ ಕುಟುಂಬದ ಐಸೋಲೇಷನ್ ಕೂಡ ಮಾಡಿದ್ದಾರೆ. ಈ ಸಂದರ್ಭಗಳಲ್ಲಿ ಆ ಕುಟುಂಬ ಫೇಸ್ ಮಾಡುವಂಥದ್ದು ಬಹಳ ಕಷ್ಟ. ಸೊ ಬೆಂಗಳೂರಿನ ಚಾಮರಾಜಪೇಟೆಯ ನಿವಾಸಿ 64 ವರ್ಷ, ಅವರು ಸಾವನ್ನಪ್ಪಿದ್ದಾರೆ. ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಾಲ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಈಗ ಕೊರೋನಾ ವಿಚಾರದಲ್ಲಿ? ಮತ್ತೆ ಈ ರೀತಿ ಸಾವು ಆದಂಥ ಸಂದರ್ಭದಲ್ಲಿ ಬಹಳ ಆತಂಕ ಶುರು ಮಾಡುತ್ತೆ ಇದು. ಕಾರಣ ಬರೇ ಕೇಸ್ಗಳು ಬರ್ತಾ ಇದ್ರೆ ಯಾವುದೇ ರೀತಿಯಾದಂಥ ಆತಂಕ ಪಡಬೇಕಾಗಿರೋದಿಲ್ಲ. ಬಟ್ ಸಾವುಗಳಾಗಕ್ಕೆ ಶುರು ಆದರೆ ಗಾಬರಿ ಉಂಟು ಮಾಡುತ್ತೆ. ಏನಿದೆ ಅಪ್ಡೇಟ್ಸ್ ಈಗ ಲೋಕೇಶ್? ಅರುಣ್, ಈಗ ಡೆತ್ ಆದಂಥ ವ್ಯಕ್ತಿ ಚಾಮರಾಜಪೇಟೆ ನಿವಾಸಿ ಅಂತ ಹೇಳಲಾಗ್ತಾ ಇದೆ. 64 ವರ್ಷದ ಈ ವ್ಯಕ್ತಿಗೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರುವಂಥ ವ್ಯಕ್ತಿಯನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ತಾರೆ. ಆಗ ವೈದ್ಯರು ಕೋವಿಡ್ ಟೆಸ್ಟ್ ಮಾಡಿದಾಗ ಅವರಲ್ಲಿ ಕೋವಿಡ್ ಪಾಸಿಟಿವ್ ಇರೋದು ಪತ್ತೆ ಆಗಿದೆ. ಆ ವೇಳೆ ಅವರಿಗೆ CT ವ್ಯಾಲ್ಯೂ ಅವ್ರಿಗೂ 25%ಗಿಂತ ಕಡಿಮೆ ಇರೋದು ಕೂಡ ಪತ್ತೆ ಆಗಿದೆ. ಈ ಕಾರಣದಿಂದಾಗಿ ಯಾವಾಗ CT ವ್ಯಾಲ್ಯೂ 25%ಗಿಂತ ಕಡಿಮೆ ಇದೆಯೋ ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ BBMP ಅಧಿಕಾರಿಗಳು ಸ್ಯಾಂಪಲನ್ನು ಈಗ ಕಳಿಸಿದ್ದಾರೆ. ಅವರ ಕುಟುಂಬದಲ್ಲಿ ಒಟ್ಟು 5 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. 5 ಜನರಿಗೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿದ್ದಾರೆ. 5 ಜನರಿಗೆ ಈಗ ನೆಗೆಟಿವ್ ಇದೆ. ಸದ್ಯಕ್ಕೆ ಅವರು ಮನೆಯಲ್ಲಿ ಕ್ವಾರಂಟೈನ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಆತಂಕ ಪಡುವಂಥದ್ದೆಲ್ಲ. ಆತಂಕ ಇರುವಂಥದ್ದು ಆ ವ್ಯಕ್ತಿಯ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಏನಾಗುತ್ತೆ ಅನ್ನುವಂಥದ್ದು ಈಗ
ಹೆಚ್ಚು ಆತಂಕ ಕಾಡ್ತಾ ಇರುವಂಥದ್ದು. ಈಗಾಗಲೇ ಲ್ಯಾಬ್ಗೆ ಕಳಿಸಲಾಗಿದೆ ಪುಣೆಗೆ. ಆ ಒಂದು ರಿಪೋರ್ಟ್ ಇನ್ನೇನು ಮುಂದಿನ 5 ದಿನಗಳ ಒಳಗಡೆ ಬರುತ್ತೆ. ಈಗೇನು ಹೊಸ ತಳಿ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ, ಆ ಹೊಸ ತಳಿ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಬೇರೆ ತಳಿ ಅವರಲ್ಲಿ ಇತ್ತ ಎನ್ನುವಂಥದ್ದೊಂದು ಆತಂಕ ಮನೆ ಮಾಡಿದೆ. ಹಾಗಾಗಿಯೇ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಕೋಮಾರ್ಬಿಡ್ ಇರ್ತಕ್ಕಂಥ ರೋಗಿಗಳು ಕೂಡಲೇ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಈ ರೀತಿ ಸಾವಾಗುವ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರುವಂಥ ವ್ಯಕ್ತಿಗಳು ಕೂಡಲೇ ಕೋವಿಡ್ ಟೆಸ್ಟ್ ಅನ್ನು ಮಾಡಿಕೊಂಡು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ BBMP ಕೂಡ ಈಗ ಸಜ್ಜಾಗಿರುವಂಥದ್ದು. ಪಾಸಿಟಿವ್ ಆಗಿರುವಂಥ ವ್ಯಕ್ತಿ, ಡೆತ್ ಆಗಿರುವಂಥ ವ್ಯಕ್ತಿಯ ಕುಟುಂಬಸ್ಥರ ಮೇಲೆ ನಿಗಾ ಇಟ್ಟಿದ್ದಾರೆ. ಅವರಿಗೆ ನೆಗೆಟಿವ್ ಇರೋದ್ರಿಂದ ಮತ್ತೆ ಕೋವಿಡ್ ಟೆಸ್ಟ್ ಮಾಡಲಿಕ್ಕೇನು ಮುಂದಾಗಿಲ್ಲ. ಒಂದು ವೇಳೆ ಜಿನೋಮಿಕ್ ಸೀಕ್ವೆನ್ಸ್ ಏನಾದರೂ ಬೇರೆ ತಳಿ ಅಂತ ಏನಾದರೂ ಗೊತ್ತಾದರೆ ಆಗ ಕುಟುಂಬಸ್ಥರಿಗೆ ಮತ್ತೆ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಿನ್ನೆವರೆಗೂ ಕೂಡ 2 ಕೇಸ್ಗಳು ದಾಖಲಾಗಿದೆ. ರಾಜ್ಯದಲ್ಲಿ 79 ಆಕ್ಟಿವ್ ಕೇಸ್ಗಳು ಇರ್ತಕ್ಕಂಥದ್ದು. ಈಗ ಡೆತ್ ಆಗಿರೋ ಕಾರಣದಿಂದಾಗಿ ಆತಂಕ ಮನೆ ಮಾಡಿದೆ. ಇನ್ನೊಂದು ಮುಂದಿನ 1 ವಾರಗಳಲ್ಲಿ ಈ ಕೇಸ್ ಏರಿಕೆಯಾಗಿ ಇದೇ ರೀತಿ ಏನಾದರೂ ಸಿಟಿ ವ್ಯಾಲ್ಯೂ ಕಡಿಮೆ ಇರ್ತಕ್ಕಂಥ ಪೇಷಂಟ್ಗಳು ಪತ್ತೆ ಆದರೆ, ಅವ್ರಿಗೇನಾದರೂ ಪಾಸಿಟಿವ್ ಆದರೆ ಅದು ಆತಂಕ ಆಗುವ ಸಾಧ್ಯತೆ ಇದೆ. ಅರುಣ್. ಓಕೆ ಲೋಕೇಶ್, ಹಾಗೆ ಸಂಪರ್ಕದಲ್ಲಿರಿ.